ಸುಮಾರು 78 ವರ್ಷಗಳ ಇತಿಹಾಸ ಇರುವ ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಸಿನಿಮಾಗಳು ದಾಖಲೆಯನ್ನ ನಿರ್ಮಿಸಿವೆ. 4-5 ವರ್ಷಗಳ ಹಿಂದೆ ಸಾಕಷ್ಟು ಚಿತ್ರಗಳು ಯಶಸ್ವಿಯಾಗಿ ಪ್ರೇಕ್ಷಕರಿಂದ 100 ದಿನ ಕಂಪ್ಲೀಟ್ ಮಾಡ್ತಿದ್ವು. ಇನ್ನು ಅದೆಷ್ಟು ಸಿನಿಮಾಗಳು ವರ್ಷಗಟ್ಟಲೆ ಓಡಿರುವ ಉದಾಹರಣೆಗಳಿವೆ. ಆದರೆ ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳು ಯಾಕೆ 100 ದಿನವನ್ನ ಪೂರೈಸ್ತಾ ಇಲ್ಲ? 100 ದಿನ ಪೂರೈಸೋದ್ರಿಂದ ಆಗುವ ಲಾಭವಾದ್ರೂ ಏನು? ಇದರ ವಿಶೇಷ ವರದಿ ಈ ವಾರದ ಸಿನಿಮಾ ಹಂಗಾಮದಲ್ಲಿ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅದೆಷ್ಟೋ ಸಿನಿಮಾಗಳು ಶತದಿನ, 150 ದಿನ, ವರ್ಷಗಟ್ಟಲೆ ಓಡಿ ದಾಖಲೆ ನಿರ್ಮಿಸಿರುವ ಉದಾಹರಣೆಗಳಿವೆ. ಅದು ಕೂಡ ಪ್ರೇಕ್ಷಕರು ಇಷ್ಟಪಟ್ಟು ಪದೇ ಪದೇ ಚಿತ್ರಮಂದಿರಕ್ಕೆ ಬಂದು ಸಿನಿಮಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ರು. ಆದ್ರೆ ಈಗೆಲ್ಲಿ ಹೋಯ್ತು ಆ ರೀತಿಯ ಚಿತ್ರಗಳು? 100 ದಿನ ಇದೆಲ್ಲ ರಾಜಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವ್ರ ತಲೆಮಾರಿಗೆ ಚೆನ್ನಾಗಿತ್ತು. ಅವತ್ತಿನ ದಿನ ಯಾಕೆ ಚೆನ್ನಾಗಿತ್ತು ಅಂದರೆ ಅದು ಜಿನಿಯನ್ 100 ಡೇಸ್ಗಳು ಕೂಡ ಅವು. ಯಾಕೆ ಅಂದರೆ ಅವತ್ತಿನ ದಿನ ತಮ್ಮ ಟಿ ವಿ ಮಾಧ್ಯಮ ಇರಲಿಲ್ಲ. ಮತ್ತು ಯಾರೇ ಒಬ್ಬ ಒಂದು ಚಿತ್ರನ ನೋಡಲೇಬೇಕು ಅಂತ ಅವನು ಆಸೆಪಟ್ಟರೆ ಅದು ಯಾವುದೋ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಸಣ್ಣ ಟೆಂಟಲ್ಲಾದರೂ ಒಂದು ಪಿಕ್ಚರ್ ನೋಡಬೇಕು. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ರವಿಚಂದ್ರನ್, ಶಿವರಾಜ್ ಕುಮಾರ್ ಹೀಗೆ ಅದೆಷ್ಟೋ ನಾಯಕರ ಸಿನಿಮಾಗಳು ಒಂದರ ಹಿಂದೆ ಒಂದು ಪೈಪೋಟಿ ಮೇಲೆ ಯಶಸ್ವಿಯಾಗ್ತಾ ಇದ್ವು. ಆದ್ರೆ ಇತ್ತೀಚೆಗಿನ ಚಿತ್ರಗಳನ್ನ ಗಮನಿಸಿದ್ರೆ ವರ್ಷಕ್ಕೆ ಬಿಡುಗಡೆಯಾಗುವ ಚಿತ್ರಗಳ ಸಂಖ್ಯೆ ಜಾಸ್ತಿಯಾಗಿದೆ, ಚಿತ್ರಮಂದಿರಗಳು ಜಾಸ್ತಿಯಾಗಿವೆ. ಆದ್ರೆ ಯಶಸ್ಸು ಅನ್ನೋದು ಮಾತ್ರ ಮರೀಚಿಕೆಯಾಗಿದೆ. ಇವತ್ತು ಕರೆಕ್ಟಾಗಿ ಒಂದು ಕನ್ನಡ ಪಿಕ್ಚರು ನನ್ನ ಪ್ರಕಾರ ಇವತ್ತು ತುಂಬ ಆಪ್ಷನ್ ಇದೆ. ಮುಂಚೆ ಪ್ರಿಂಟ್ ಹಾಕಿ ಒಂದು 8 ಪ್ರಿಂಟು, 10 ಪ್ರಿಂಟು, 15 ಪ್ರಿಂಟು ಅಂದರೆ 15 ಥಿಯೇಟ್ರ್ ಹಾಕ್ಬೋದಾಯಿತು. ಇವತ್ತು ನಿಮ್ಗೆ UFO ಕ್ಯೂಬ್ ಸಿಸ್ಟಮ್ ಎಲ್ಲ ಬಂದಿರೋದ್ರಿಂದ ಒಂದೇ ದಿನದಲ್ಲಿ ನೀವು 150 ಚಿತ್ರಮಂದಿರಗಳನ್ನ ಒಂದೇ ಸರಿ ಹಾಕ್ಬಿಡ್ಬೋದು. ಸೊ ಅವಾಗ ಏನಾಗ್ತದೆ, ಕಲೆಕ್ಷನ್ಸ್ ಏನು ಬರುತ್ತಲ್ಲ, ನೀವು 6 ವಾರ, 8 ವಾರ, 10 ವಾರ, 100 ದಿನ ಓಡೋದಿಲ್ಲ, ಕೇವಲ 1 ವಾರ, 10 ದಿನದಲ್ಲಿ ಬಂದ್ಬಿಡುತ್ತೆ. ಇತ್ತೀಚೆಗಿನ ವರ್ಷಗಳಲ್ಲಿ ಗಮನಿಸಿ ನೋಡಿದ್ರೆ ಯಶಸ್ವಿ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಬೆರಳೆಣಿಕೆಗೂ ಸಿಗ್ತಾ ಇಲ್ಲ. ಕೆಲವೊಂದು ಸಿನಿಮಾಗಳು ಶತದಿನ ಪೂರೈಸಿದ್ರೂ ಸಹ ನಿರ್ಮಾಪಕರಿಗೆ ಲಾಭವಾಗಿರೋದಿಲ್ಲ. ಹಾಕಿದ ಹಣ ವಾಪಸ್ ಬರಲಿಲ್ಲ ಅಂದಮೇಲೆ ಸಿನಿಮಾ 100 ದಿನ ಪೂರೈಸಿದ್ರು ಅದನ್ನ ಸಕ್ಸಸ್ಫುಲ್ ಸಿನಿಮಾ ಅಂತ ಕರೆಯೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಕ್ವಾಲಿಟಿ ಚಿತ್ರಗಳು ಬರ್ತಾ ಇಲ್ವಾ, ಅಥವಾ ಸಿನಿಮಾ ರಸಿಕರು ಕಡಿಮೆ ಆಗಿದ್ದಾರಾ, ಇಲ್ಲ ಪ್ರೇಕ್ಷಕರು ಬಯಸುತ್ತಿರುವ ಚಿತ್ರಗಳಾದ್ರೂ ಎಂತಹದ್ದು? ಕೆಲವೊಮ್ಮೆ ಸಿನಿಮಾ 100 ದಿನ ಓಡಿದ್ರೂ ನಿರ್ಮಾಪಕನಿಗೆ ಲಾಭವಾಗಿರೋದಿಲ್ಲ. ಆದ್ರೆ 2-3 ವಾರ ಓಡಿರುವ ಅದೆಷ್ಟೋ ಸಿನಿಮಾಗಳು ಹಾಕಿದ ದುಡ್ಡನ್ನ ಬಾಚಿಕೊಂಡು ಸೇಫ್ ಆಗಿರ್ತವೆ. ಹಾಗಾದ್ರೆ ಒಂದು ಯಶಸ್ವಿ ಸಿನಿಮಾ ಅಂದ್ರೆ ಯಾವುದು? ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಅದು ಎಷ್ಟು ಕೋಟಿ ಗಳಿಸಿರ್ಬೇಕು? ಇದಕ್ಕೆಲ್ಲ ಉತ್ತರ ಹೇಳ್ತೀವಿ ನಾಳಿನ ಸಿನಿಮಾ ಹಂಗಾಮದಲ್ಲಿ. ಸಂದೀಪ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.